ದಸರಾಗೆ ಉಳಿದಿರೋದು ಇನ್ನೇನು ಕೆಲವೇ ದಿನಗಳು. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಈ ಬಾರಿ ಸರ್ಕಾರ ಆಯ್ಕೆ ಮಾಡಿದಾಗ್ಲಿಂದೂ ಕೂಡ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿದ್ವು. ಈ ನಿಟ್ಟಿನಲ್ಲಿ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿತ್ತು. ಈಗ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ದಸರಾ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರೇ ಮಾಡ್ತಾರೆ. ಬಾನು ಮುಷ್ತಾಕ್ ವಿರುದ್ಧ ಸಲ್ಲಿಸಿದ ಅರ್ಜಿಗಳನ್ನ ಹೈಕೋರ್ಟ್ ಪೀಠ ವಜಾಗೊಳಿಸಿದೆ. ಆಕ್ಷೇಪಣೆ ವ್ಯಕ್ತಪಡಿಸಿ ಸಲ್ಲಿಸಿದಂತ ಅರ್ಜಿಗಳನ್ನ ಕೋರ್ಟ್ ವಜಾಗೊಳಿಸಿದೆ. ಅಲ್ಲಿಗೆ ಕಾನೂನು ರೀತಿಯಲ್ಲಿ ಏನಾದ್ರೂ ಅಡ್ಡಿ ಆತಂಕ ಎದುರಾಗುತ್ತಾ ಬಾನು ಮುಷ್ತಾಕ್ ಅವರಿಗೆ ಅಂತ ಒಂದಿಷ್ಟು ಚರ್ಚೆಗಳೇನು ಹುಟ್ಟುಕೊಂಡಿತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಅನ್ನ ನ್ಯಾಯಾಲಯ ಇಟ್ಟಿದೆ. ದಸರಾ ಉದ್ಘಾಟನೆಗೆ ಅಲ್ಲಿಗೆ ಬಾನು ಮುಷ್ತಾಕ್ ಅವರಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆಗಳಾಗಿದ್ವು. ವಾದ ಪ್ರತಿವಾದ ಆಲಿಸಿ ಈ PIL ವಜಾಗೊಳಿಸಿದೆ ಕೋರ್ಟ್. ಪ್ರತಾಪ್ ಸಿಂಹ ಸೇರಿದಂತೆ 3 ಈ ಅರ್ಜಿಗಳನ್ನ ಹಾಕೊಂಡಿದ್ರು ಹೈಕೋರ್ಟ್ ಅಲ್ಲಿ. ಈಗ ಅರ್ಜಿಗಳನ್ನೇ ವಜಾಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಈಗ ಸರ್ಕಾರದ ನಿರ್ಧಾರ ಆಗಿತ್ತು ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದು. ಯಾಕಂದ್ರೆ ಈ ಸತಿ ಬೂಕರ್ ಪ್ರಶಸ್ತಿ ವಿಜೇತೆ ಆಗಿದ್ರು ಅವರು. ಸೊ ಆ ನಿಟ್ಟಿನಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದು ಮಹತ್ವದ ಸಾಧನೆಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಸರ್ಕಾರದ ಈ ಆಯ್ಕೆಯನ್ನ ಪ್ರಶ್ನಿಸಿ ಮತ್ತೆ ಅವರೇ ಈ ಹಿಂದೆ ಒಂದು ಭುವನೇಶ್ವರಿ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ ಮಾತನಾಡಿದಂತ ಒಂದು ವಿಡಿಯೋವನ್ನ ಇಟ್ಕೊಂಡು ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿ ಅದರಲ್ಲೂ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಎಲ್ಲ ಸವಾಲನ್ನ ಹಾಕ್ತಾ ಇದ್ರು. ನೋಡೋಣ ಅವ್ರೇನಾದ್ರೂ ಹಣೆ ಕುಂಕುಮ ಇಟ್ಕೊಂಡು ಬಿಂದಿ ಇಟ್ಕೊಂಡು ಬರ್ತಾರಾ, ಹೂ ಮುಡ್ಕೊಂಡು ಬರ್ತಾರಾ, ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಸೊ ಈ ಬಗ್ಗೆ ಕಾನೂನು ರೀತಿಯಲ್ಲೂ ಹೋರಾಟಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ರು. ಈಗ ಹೈಕೋರ್ಟ್ ಏನ್ ಹೇಳಿದೆ ಈ ಬಗ್ಗೆ ಅರ್ಜಿ ವಜಾ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ, ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ಕೊಳ್ಳೋಕ್ಕಾಗತ್ತಾ? ಆದ್ರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನ ಕಿತ್ಕೊಳ್ಳಲಾಗಿದೆ? ಇಲ್ಲ ಅಭಿಪ್ರಾಯ ಹೇಳೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಹೌದು, ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಯಾವ ಹಕ್ಕನ್ನ ಕಿತ್ಕೊಂಡಂಗಾಯ್ತು? ಯಾವ ಆಧಾರದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು? ಸೊ ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳಿ 3 ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿಗಳು 3 ಅರ್ಜಿಗಳನ್ನ ವಜಾಗೊಳಿಸಿದ್ದಾರೆ. ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟಕರಾಗಿ ಅವರನ್ನು ಆಯ್ಕೆ ಮಾಡಿದ್ದು ಇದು ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಅಂತೆಲ್ಲ ಪ್ರತಾಪ್ ಸಿಂಹ ಒಂದಿಷ್ಟು ವಾದವನ್ನ ಮಾಡಿದ್ರು. ಅವ್ರ ಪರ ವಕೀಲರು ಕೂಡ ನ್ಯಾಯಪೀಠದ ಮುಂದೆ ಇದೇ ವಾದವನ್ನ ಮಾಡಿದ್ರು. ತಾಯಿ ಭುವನೇಶ್ವರಿ ಬಗ್ಗೆ ಅವರು ಹಳೆಯ ವಿಡಿಯೋ ಪ್ರಸ್ತಾಪಿಸಿ, ಇನ್ನು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡೋದು ಸಂಪ್ರದಾಯ, ಹಿಂದೂ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಗೆ ಮಹತ್ವ ಇದೆ, ಆದರೆ ಅವ್ರ ಧರ್ಮದಲ್ಲಿ ಇಲ್ಲ. ಬಾನು ಮುಷ್ತಾಕ್ ಅವರಿಗೆ ಅರ್ಶಿನ ಕುಂಕುಮದಲ್ಲಿ ನಂಬಿಕೆ ಇಲ್ಲ. ಅಂಥವರನ್ನ ದಸರಾ ಉದ್ಘಾಟಕರಾಗಿ ಕರೆದಿರೋದು ಧಾರ್ಮಿಕ ಆಚರಣೆ ನಂಬಿಕೆ ಇಲ್ಲದ ವ್ಯಕ್ತಿಯನ್ನ, ಇದು ಸರಿಯಲ್ಲ, ಸರಿಯಾದ ಸಂದೇಶ ಕೊಡೋದಿಲ್ಲ. ಬಾನು ಮುಷ್ತಾಕ್ ಅವರು ಹಿಂದೆ ತಾಯಿ ಭುವನೇಶ್ವರಿ ಬಗ್ಗೆ ಆಡಿದಂಥ ಮಾತುಗಳನ್ನ ಅವರು ಹಿಂದಕ್ಕೆ ಪಡಿಬೇಕು ಅಂತೆಲ್ಲ ವಾದವನ್ನ ಪ್ರತಾಪ್ ಸಿಂಹ ಪರವಾಗಿ ವಕೀಲರು ನ್ಯಾಯಪೀಠದ ಮುಂದೆ ಇಟ್ಟಿದ್ರು. ಇನ್ನು ಸರ್ಕಾರದ ಪರ ವಾದ ಏನು ಅಂತಂದ್ರೆ, ಈ ಹಿಂದೆ ನಿಸಾರ್ ಅಹಮದ್ ಅವರಿಗೂ ಅವಕಾಶ ಇತ್ತು, ಆಗ ವಿರೋಧ ಇರಲಿಲ್ಲ, ಈಗ ಯಾಕೆ ಅಂತೆಲ್ಲ ಅವರು ಪ್ರತಿವಾದವನ್ನು ಮಂಡನೆ ಮಾಡಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಕಾನೂನು ರೀತಿಯಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ ಒಂದು ಕುತೂಹಲ ಇದ್ದೇ ಇತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಅನ್ನ ಹೈಕೋರ್ಟ್ ಇಟ್ಟಿದೆ. ಈಗ ವಾದ ಪ್ರತಿವಾದ ಹೆಂಗ್ ನಡೀತು ಈ ವಿಷಯವಾಗಿ, ಫೈನಲಿ ಕೋರ್ಟ್ ಏನ್ ಹೇಳಿದೆ? ಶರ್ಮಿತಾ ಶೆಟ್ಟಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 ಒಂದು ಅರ್ಜಿಯನ್ನು ಹೈಕೋರ್ಟಲ್ಲಿ ಒಂದು PIL ಅನ್ನು ಹಾಕೊಂಡಿದ್ರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನು ಹಾಕೊಡುವಂಥದ್ದು ಬಹಳ ಕುತೂಹಲ ಇತ್ತು. ಇವತ್ತು ಅರ್ಜಿ ವಿಚಾರಣೆ ನಿಗದಿ ಮಾಡಲಾಗಿತ್ತು, ಏನಾಗ್ಬೋದು ಇವತ್ತು ಅಂತೇಳಿ. ಆದರೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು PIL ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಈ ಒಂದು ಅರ್ಜಿಗಳಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಉಲ್ಲಂಘನೆ ಇಲ್ಲದಿರುವುದರಿಂದ ಈ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತೇಳಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಅಭಿಪ್ರಾಯನ ಪಟ್ಟಿರುವಂಥದ್ದು. ಅಂದರೆ ಈ ಒಂದು ದಸರಾ ಅಂತಂತಂದರೆ ಏನು ಕೆಟ್ಟದರ ವಿರುದ್ಧ ಒಳ್ಳೆಯದರ ಒಂದು ವಿಜಯ ಆಗಿರುವಂಥದ್ದು. ಇಡೀ ಏನು ದೇಶಾದ್ಯಂತ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋ ಮೂಲಕವಾಗಿ ದ್ವಿಸದಸ್ಯ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಒಂದು ಏನು ಅರ್ಜಿಯನ್ನು ಹಾಕ್ಕೊಂಡಿದ್ರು ಅದನ್ನು ವಜಾ ಮಾಡಲಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪ್ರತಾಪ್ ಸಿಂಹ ವಕೀಲರಾಗಿರುವಂಥ ಸುದರ್ಶನ್ ಅವರು ಕೂಡ ವಾದವನ್ನು ಮಾಡಿದರು. ಮತ್ತೊಂದು ಅರ್ಜಿಯ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಮಾಡಿದ್ರು. ಆದರೆ ಶಶಿಕಿರಣ್ ಶೆಟ್ಟಿ ಅವರು ಇಲ್ಲಿ ತಾರತಮ್ಯ ಮಾಡಲಾಗ್ತಿದೆ, ಧರ್ಮದ ಆಧಾರಿತವಾಗಿ ಇಲ್ಲಿ
ತಾರತಮ್ಯ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ನಿಯಮ ಉಲ್ಲಂಘನೆ ಆಗಿಲ್ಲ. ಇಲ್ಲಿ ಯಾರು ಬೇಕಾದರೂ ಕೂಡ ಚಾಮುಂಡಿ ಒಂದು ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಬರಬಹುದು. ಇಲ್ಲಿ ಈ ಒಂದು ಸರ್ಕಾರ ನೇಮಕ ಮಾಡಿರುವಂಥ ಇದನ್ನೇ ಇಟ್ಕೊಂಡು ಇವರು ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಒಂದು ವಾದವನ್ನು ಎ ಜಿ ಅವರು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಪ್ರಜ್ಞಾತ್ ರೆಡ್ಡಿ ಅವರಾಗಿರ್ಬೋದು, ಸುದರ್ಶನ್ ಅವರಾಗಿರ್ಬೋದು, ಹಿಂದೂ ಅಲ್ಲದವರನ್ನ ಅಲ್ಲಿ ಧರ್ಮಕ್ಕೆ ಒಂದು ಉದ್ಘಾಟನೆಗೆ ಕರೆಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಮೊದಲು ಚಾಮುಂಡಿಗೆ ಪುಷ್ಪಾರ್ಚನೆ ಇರುತ್ತೆ. ಹೀಗಾಗಿ ಧರ್ಮದಲ್ಲದವರನ್ನ ಹೇಗೆ ಅವರನ್ನ ಒಳಗಡೆ ಬಿಡಲಾಗುತ್ತೆ, ಮತ್ತೆ ಈ ಒಂದು ಉದ್ಘಾಟನೆಗೆ ಹೇಗೆ ಅವಕಾಶವನ್ನ ಕೊಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸುದೀರ್ಘವಾಗಿ ಒಂದು ವಾದವನ್ನು ಮತ್ತು ಪ್ರತಿವಾದವನ್ನ ಮಾಡಿದ್ರು. ಆದರೆ ಇಲ್ಲಿ ನಿಮ್ಮ ಒಂದು ವಾದ ಏನಿದೆ ಅದು ಸರಿ. ಆದರೆ ಇಲ್ಲಿ ಎಲ್ಲಿ ಸಂವಿಧಾನ ಉಲ್ಲಂಘನೆಯಾಗಿದೆ, ಇಲ್ಲಿ ಒಂದು ವೇಳೆ ಏನಾದರೂ ಪೂಜಾರಿಯ ಪೂಜಾ ವಿಧಾನಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ, ಅಥವಾ ಅಲ್ಲೊಬ್ಬರು ಯಾರಾದರೂ ಆಸ್ತಿಗೆ ಏನಾದರೂ ಸಮಸ್ಯೆ ಆಗಿದೆಯಾ, ಇಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದೇನಿದೆ ಅಂದರೆ ಇಲ್ಲಿ ಕನ್ನಡ ಭಾಷೆ ಮತ್ತು ಭುವನೇಶ್ವರಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆಗಿರ್ಬೋದು, ಆ ವಿಚಾರಗಳ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಇಲ್ಲಿ ಒಂದು ವಾದವನ್ನು ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿದೆ ಅನ್ನೋ ಸ್ಪಷ್ಟವಾಗಿ ಅಲ್ಲಿ CJ ಅವರು ಆ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಸುದೀರ್ಘವಾದ ವಾದ ಪ್ರತಿವಾದನಂತ ಆಲಿಸಿದಂತಹ ದ್ವಿಸದಸ್ಯ ಪೀಠ ಈ ಒಂದು ಅರ್ಜಿಯನ್ನು ವಜಾ ಮಾಡಲಾಗಿದೆ. ಈ ಮೂಲಕವಾಗಿ ನ್ಯಾಯಾಲಯ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಮುಂದಾಗಿದ್ದಂಥ ಮಾಜಿ ಸಂಸದ ಪ್ರತಾಪ್ ಸಿಂಹನಿಗೆ ಈಗ ಹಿನ್ನಡೆ ಆಗಿರುವಂಥದ್ದು. ಆ ಮೂಲಕ ಸರ್ಕಾರ ಆಗಿರ್ಬೋದು, ಮುಜರಾಯಿ ಇಲಾಖೆ ತನ್ನ ಏನೊಂದು ಆಯ್ಕೆಯನ್ನು ಮಾಡಿದ್ರು ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಅದರ ನಿಟ್ಟಿನಲ್ಲಿ ಬಾನು ಲೇಖಕಿ ಆಗಿರುವಂಥದ್ದು, ಅವರು ಲೇಖಕಿ ಆಗಿದ್ದು ಕುಂಡೆ ಅವರು ಒಂದು ಬೇರೆ ಧರ್ಮ ಆಗಿರೋ ಕಾರಣಕ್ಕೋಸ್ಕರ ಏನೋ ಒಂದು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನು AG ಅವರು ಒಂದು ವಾದವನ್ನು ಮಾಡಿದರು. ಆ ಮೂಲಕವಾಗಿ ಈಗ ಮುಂದಿನ ಒಂದು ಅಂದರೆ ದಸರಾ ಉದ್ಘಾಟನೆಯನ್ನು ಮಾಡುವಂಥದ್ದು, ಈ ಮೂಲಕವಾಗಿ ಈಗ ಅವ್ರಿಗೆ ಹಿನ್ನಡೆ ಆಗಿರುವಂಥದ್ದು ಬಹುತೇಕ ಅಂದರೆ ಈಗ ಅವರಿಗೆ ಹಿನ್ನಡೆ ಆಗಿರುವಂಥ ನಿಟ್ಟಿನಲ್ಲೇ ಈಗ ಬಾನು ಮುಸ್ತಾಕ್ ಲೇಖಕಿಯವರೇ ಅವರನ್ನು ಈಗ ಇನ್ನು ದಸರಾ ಒಂದು ಉದ್ಘಾಟನೆ ಮಾಡುವಂಥ ಎಲ್ಲ ಸಾಧ್ಯ ಇರುವಂಥದ್ದು. ಅದೇ ರೀತಿಯಾಗಿ ಈಗ ಇದು ಸರ್ಕಾರದ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು, ಅದೇ ರೀತಿಯಾಗಿ ಮತ್ತೊಂದು ಕಡೆ ಅವರಿಗೆ ಜಯ ಸಿಕ್ಕಂತಾಗಿದೆ. ಶರ್ಮಿತಾ ಶೆಟ್ಟಿ. ಗಂಗಾಧರ್, ಎಸ್, ಇಲ್ಲಿ ಧಾರ್ಮಿಕ ಆಚರಣೆ ಅನ್ನೋದು ಬೇರೆ ಆಗುತ್ತೆ, ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗುತ್ತೆ. ಆದರೆ ನಾಡ ಹಬ್ಬ ದಸರಾ ಅನ್ನೋದು ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ಸೇರಿರೋದು. ಅದನ್ನೇ ಸರ್ಕಾರ ಈ ವಿರೋಧ ವ್ಯಕ್ತ ಆಯ್ತಲ್ಲ, ಅವಾಗಿಂದು ಹೇಳ್ಕೊಂಡ್ ಬಂದಿರೋದು ನಮ್ಮ ಧಾರ್ಮಿಕ ಆಚರಣೆ ಬೇರೆ, ಈ ಸಂಸ್ಕೃತಿ ಆಚರಣೆಗಳು ಬೇರೆ ಆಗುತ್ತೆ ನಾಡ ಹಬ್ಬದ್ದು. ಈ ನಿಟ್ಟಲ್ಲಿ ಈ ತರ ಅಪೋಸ್ ಮಾಡೋದು ತಪ್ಪು ಅಂತ. ಈಗ ಈ ಹಿಂದೆ ತಾಯಿ ಭುವನೇಶ್ವರಿ ಬಗ್ಗೆ ಮಾತನಾಡಿದ್ದಾರೆ ಬಾನು ಮುಷ್ತಾಕ್ ಅಂತ ವಿರೋಧಿಸ್ತಿದ್ರಲ್ಲ, ಅದ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಒಂದಿಷ್ಟು ಆಗ್ರಹಗಳು ವ್ಯಕ್ತವಾಗ್ತಿತ್ತು. ಈ ಬಗ್ಗೆ ಪರ್ಟಿಕ್ಯುಲರ್ ಕೋರ್ಟ್ ಏನಾದರೂ ಹೇಳಿದ್ಯಾ? ಗಂಗಾಧರ್, ನಾನು ಕೇಳ್ತಾ ಇದ್ದೆ, ಈಗ ನಮ್ಮ ಧಾರ್ಮಿಕ ಆಚರಣೆ ಬೇರೆ, ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ನಾಡ ಹಬ್ಬ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂಥ, ನಮ್ಮ ನಾಡಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದಾಗುತ್ತೆ. ಅದು ನಮ್ಮ ಸಂಸ್ಕೃತಿ ಆಗುತ್ತೆ, ನಮ್ಮ ಪರಂಪರೆ. ಈಗ ಈ ಹಿಂದೆ ತಾಯಿ ಭುವನೇಶ್ವರಿ ಅವ್ರ ಬಗ್ಗೆ ಮಾತನಾಡಿದಕ್ಕೆ ಸಾರಿ ಕೇಳಬೇಕು ಅಂತ ತುಂಬಾ ಜನ ಹೇಳ್ತಿದ್ರು. ಇದು ಕೋರ್ಟ್ನಲ್ಲೂ ಪ್ರಸ್ತಾಪ ಆಗಿದ್ರಿಂದ ಈ ಬಗ್ಗೆ ಕೋರ್ಟ್ ಏನಾದರೂ ಹೇಳಿದೆಯಾ? ಸದ್ಯಕ್ಕೆ ಕೋರ್ಟಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಅಂದರೆ ಒಂದು ವೇಳೆ ಅಂದರೆ ಸುದರ್ಶನ್ ಅವರೇನೋ ಒಂದು ಆಗಿರ್ಬೋದು, ರಂಗನಾಥ್ ರೆಡ್ಡಿ ಅವರು ಒಂದು ವಾದವನ್ನು ಮಾಡಿದರು, ಪ್ರತಾಪ್ ಅಡ್ವೊಕೇಟ್ ಅದನ್ನು ಪ್ರಸ್ತಾಪ ಮಾಡಿದರು. ಇಲ್ಲಿ ಕನ್ನಡ ಮತ್ತು ಭುವನೇಶ್ವರಿಯ ಒಂದು ವಿಚಾರವಾಗಿ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಪ್ರಸ್ತಾವನೆ ಮಾಡಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಇಲ್ಲಿ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಬೇರೊಬ್ಬ ಧರ್ಮದ ಇವರನ್ನು ಕರ್ಕೊಂಡು ಹೋಗಿ ಉದ್ಘಾಟನೆಗೆ ಮುಂದಾಗಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಇಲ್ಲಿ ಒಂದು ಧರ್ಮ ಜೊತೆಯಲ್ಲಿ ಇಲ್ಲಿ ಕನ್ನಡ ಭುವನೇಶ್ವರಿಯ ವಿಚಾರವಾಗಿ ಆಕ್ಷೇಪಾರ್ಹ ಪದ ಬಳಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡಲಾಯಿತು. ಆದರೆ ದ್ವಿಸದಸ್ಯ ಪೀಠ ಆ ಅಭಿಪ್ರಾಯಗಳನ್ನು ಅಂದರೆ ಇವರು ವಾದವನ್ನು ಆಲಿಸಿದಂಥ ಕೋರ್ಟ್ ಏನಿದೆ, ಆದರೆ ಇಲ್ಲಿ ಸಂವಿಧಾನದ ಉಲ್ಲಂಘನೆ ವಿಚಾರವಾಗಿ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ದು. ಸನಾತನ ಧರ್ಮ ಎಲ್ಲ ಒಂದು ನಂಬಿಕೆಯನ್ನು ಕೂಡ ಪರಿಗಣಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅಲ್ಲಿ ವಾದವನ್ನು ಆಲಿಸಿದಂಥ ದ್ವಿಸದಸ್ಯ ಪೀಠ ಅದರಲ್ಲಿ ಈ ಒಂದು ಅಂದರೆ ಏನೊಂದು ಕನ್ನಡ ವಿಚಾರ ಆಗಿರ್ಬೋದು, ಮತ್ತು ಭುವನೇಶ್ವರಿ ದೇವಿಯ ಒಂದು ಕೆಂಪು ಮತ್ತು ಹಳದಿಯ ಒಂದು ಬಾವುಟದ ವಿಚಾರ ಬಗ್ಗೆ ಏನು ಪ್ರಸ್ತಾಪವನ್ನು ಮಾಡಿದ್ರು, ಆ ಬಗ್ಗೆ ಕೋರ್ಟ್ ಯಾವುದೇ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿಲ್ಲ. ಕೇವಲ ಈ ಸಂವಿಧಾನ ಉಲ್ಲಂಘನೆ ಇಲ್ಲದಿರುವುದರಿಂದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತೇಳಿ ಕೋರ್ಟ್ ಒಂದು ದ್ವಿಸದಸ್ಯ ಪೀಠ, ಹೈಕೋರ್ಟ್ ದ್ವಿಸದಸ್ಯ ಪೀಠ ಒಂದು ಅರ್ಜಿಯನ್ನು ವಜಾ ಮಾಡಿದೆ. ಇದು ಮುಂದುವರೆದ ಭಾಗವಾಗಿ ಅದರ ಈಗ ಸದ್ಯದ ಮಟ್ಟಿಗೆ ಈಗ ಹಿನ್ನಡೆ ಅರ್ಜಿದಾರರು ಯಾರಿದ್ರು ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಈಗ ಇದರಲ್ಲಿ ಪ್ರಮುಖವಾಗಿ ಸಂವಿಧಾನಿಕ ವಿಚಾರಗಳ ಬಗ್ಗೆ ಅಷ್ಟೇ ಕೋರ್ಟ್ ಅದ್ರ ಬಗ್ಗೆ ಪರಿಗಣನೆ ತೆಗೆದುಕೊಂಡು ಅದರ ಬಗ್ಗೆ ವಾದವನ್ನು ಮಾಡೋಕ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಇದ್ರ ಬಗ್ಗೆ ಅರ್ಜಿದಾರ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಥ್ಯಾಂಕ್ ಯು ಗಂಗಾಧರ್. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಅದು ಪ್ರಶ್ನೆ ಅಲ್ಲ. ಅವರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ,
ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ? ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ, ಅದಕ್ಕೆ ನೋಡ್ಲಿಕ್ಕೆ ಯಾರು ಬೇಕಾದರೂ ಬರ್ಬೋದು, ಅದು ಪ್ರಶ್ನೆ ಅಲ್ಲ. ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೇ ಉದ್ಘಾಟನೆ ಮಾಡಬೇಕಲ್ಲ. ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ. ಯಾವಾಗ ತಾಯಿ ಭುವನೇಶ್ವರಿಗೆ ನೀವು ಕುಂಕುಮ ಅರಿಶಿಣದ ಬಾವುಟ ಹಿಡಿದು ಬಿಟ್ರಿ, ನಾವು ಕನ್ನಡವನ್ನು ಹೇಗೆ ನಾವು ಕಲಿಯಲಿಕ್ಕೆ ಸಾಧ್ಯ, ಇನ್ನು ಕನ್ನಡಕ್ಕೆ ಹೇಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಅನ್ನೋರನ್ನ ನೀವು ತಂದು ಅದೇ ಕಾಳಿ ಚಾಮುಂಡಿಯ ಮಹಾತ್ಮೆಯನ್ನೇ ಅರಿಯದಂಥವ್ರಿಗೆ ನೀವು ಉದ್ಘಾಟನೆಗೆ ಕರೆಯೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರ ವಾದ.